ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಸಂಸ್ಕಾರಿ ನೀ ಕೊಟ್ಟ ಕೈಯಲ್ಲಿ ಮನಸ್ಸು ಇಟ್ಟು ನಿನ್ನಲ್ಲಿ ನಾನು ನಾನಾಗೋ ಆಸೆ ಇಷ್ಟಪಟ್ಟಿರುವೆನು. ಬಡಪಾಯಿ ಹೃದಯಕ್ಕೆ ಹಾಕು ನೀನು ಎಳ್ಳು ನೀರು. ತುಂಟ ತಾಟಕಿಯೇ ಒಂಟಿ ಸೂರ್ಪನಕಿಯೇ ಪ್ರೀತಿ ಪಾತಕಿಯೇ ತುಂಬ ಶಾರ್ಪು ಸಖಿಯೇ. ಅದು ನೀವು ಸೋಪಲ್ ಸ್ಲಿಪ್ ಆಗಿ ಬಿದ್ದೋಗ್ತೀರಾ ಅಂತ. ಅದೇನ್ ಹುಡುಗರು ಏನೋ ಸ್ನಾನ ಮಾಡುವಾಗ ಬಾಗ್ಲು ಹಾಕೊಂಡು ಸ್ನಾನ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಏನ್ IAS ಆಫೀಸರ್ ಒಪ್ಪ. ನೀವು ಯಾವ ಸೀಮೆ DC? ಬಾತ್ರೂಮ್ ಬರ್ಬೇಕು ಅಂದ್ರೆ ನಾಕ್ ಮಾಡ್ಬಿಟ್ಟು ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಇದೇನ್ ದೊಡ್ಡ ಮೇನ್ ಡೋರಾ? ಆದ್ರೂ ನೀವೇನ್ ಕ್ಲೋಸ್ ಮಾಡಿರ್ಲಿಲ್ಲ. ನನಗೇನ್ ಗೊತ್ತಿತ್ತು ನಿಮಗ್ ಬಾತ್ರೂಮ್ ಅಲ್ಲಿ ಬಾಗ್ಲು ಹಾಕೊಳ್ದೆ ಸ್ನಾನ ಮಾಡೋ ಅಭ್ಯಾಸ ಇದೆ ಅಂತ. ಅದು ಹಾಗಲ್ಲ, ಮನೇಲಿ ಯಾರು ಇರ್ಲಿಲ್ಲ, ಏನೋ ಮರ್ತ್ ಹಾಗೆ ಬಂದೆ ಅಷ್ಟೇ. ಅಯ್ಯೋ ಅದೇನೋ ಒಂದಪ್ಪ, ಇವಾಗ ನನ್ ಸ್ಯಾರಿ ಎಲ್ಲ ನೆಂದೋಯ್ತು. ಇವಾಗ ಹೇಗ್ ಮನೆಗೆ ಹೋಗೋದು? ಇರಿ, ಯಾಕೆ ಹೀಗೆ ಕಿರ್ಚಾಡ್ತಾ ಇದ್ದೀರಾ? ಅದು ಬಾತ್ರೂಮ್ ಅಲ್ಲಿ ಏನೋ ಒಂದ್ ವ್ಯವಸ್ಥೆ ಮಾಡ್ತೀನಿ ರೀ. ಏನೋ ಒಂದ್ ಮಾಡಿ. ಅದ್ ಯಾಕೆ ನಾನು ಇಲ್ಲಿಗೆ ಬಂದು ಏನೋ ಮಾಡೋಕ್ ಹೋಗಿ ಏನೋ ಆಯ್ತು. 100% ಕನ್ಫರ್ಮ್ ಇವ್ರ ನನ್ನ ಹತ್ರ ಜಗಳ ಆಡಕ್ಕೆ ಬಂದಿರೋದು. ಬರ್ಲಿ, ನನ್ಗೇನು, ಏನ್ ಹೆದರ್ಕೋಬೇಕಾ? ನಾನ್ ಸೀನಿಯರು, ಇವ್ರ ಜೂನಿಯರು. ನಾನ್ ಯಾಕೆ ಹೆದರ್ಕೊಳ್ಳಿ? ಏನಾಗುತ್ತೋ ಹಾಗೆ ಬಿಡ್ಲಿ. ನಾನ್ ಯಾರಿಗೂ ಹೆದರಲ್ಲ. ಇದು ಯಾವ ಕರ್ಮನ. ನಾನೇನ್ ಇವ್ರಿಗೆ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಾಗ್ಲನ್ನ ಓಪನ್ ಮಾಡ್ಕೊಂಡು ಬಾತ್ರೂಮ್ಗೆ ಬರಕ್ ಹೇಳ್ದೆ. ಇಲ್ಲಿಗೆ ಬರೋದು ಸೀರೆ ನಿಂದೋಯ್ತು ಅಂತ ಕಿರ್ಚಾಡೋದು ನನ್ ಮೇಲೇನೆ. ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ? ನೋಡ್ತೀನಿ. ಪಲ್ಲವಿ ಅವರೇ, ಅಮ್ಮನ್ ಸೀರೆ ತಗೊಂಡ್ ಬರ್ತೀನಿ. ಅಯ್ಯೋ, ಇಲ್ಲಿ ಬರೀ ಪಿಲ್ಲೋ ಕವರು, ಬೆಡ್ ಕವರ್ಗಳೇ ಇದೆಯಲ್ಲ. ಸೀರೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಬಟ್ಟೆಗಳು ಇಲ್ಲೇ ಇದೆಯಾ? ಅಲ್ಲ, ಈ ಅಮ್ಮ ಊರ್ಗ್ ಹೋಗಕ್ ಮುಂಚೆ ಯಾಕೆ ಲಾಕ್ ಮಾಡ್ಕೊಂಡು ಹೋಗ್ತಾರೆ? ವಾರ್ಡ್ರೋಬ್ ಅಲ್ಲೇ ನಿಧಿ ಇಟ್ಟಿರ್ತಾರ. ಕೀಯಲ್ಲಿಟ್ಟಿರ್ಬೋದು. ವಿಕ್ರಾಂತ್ ಅವರೇ, ಎಲ್ಲೂ ಕಾಣಿಸ್ತಿಲ್ವೇ? ಕೀ ಬೇರೆ ಸಿಕ್ತಿಲ್ಲ. ಇವ್ರು ನೋಡಿದ್ರೆ ಕೂಗಾಡ್ತಾ ಇದಾರೆ. ವಿಕ್ರಾಂತ್ ಅವರೇ, ಸೀರೆ ಇವಾಗ್ಲೇ ತರ್ತೀರಾ ಇಲ್ಲ ನಾಳೆ ತರ್ತೀರಾ? ಎಷ್ಟೊತ್ ಕಾಯೋದು? ಹಾ, ತಂದೆ. ಅಯ್ಯೋ, ಕೀ ಬೇರೆ ಸಿಕ್ತಿಲ್ಲ, ಏನ್ ಮಾಡ್ಲಿ ಇವಾಗ? ಅದೇನೋ ಇವ್ರು ಮಾತ್ರ ಶಾರ್ಪ್ ಅಂತೆ, ನಾವೆಲ್ಲ ವೇಸ್ಟ್ ಅಂತೆ. ಅಯ್ಯೋ, ನನ್ ಕೈಲಿ ಆಗ್ತಿಲ್ಲ. ನನಗ್ ತುಂಬಾ ಚಳಿ ಬೇರೆ ಆಗ್ತಿದೆ. ಇವ್ರ ಸೀರೆ ಬೇರೆ ಪೂರ್ತಿ ನೆಂದೋಗಿದೆ. ಹೇಗ್ ಕನ್ವಿನ್ಸ್ ಮಾಡ್ಲಿ? ಸೀರೆನೂ ಸಿಗ್ತಾ ಇಲ್ಲ. ಮೊದ್ಲೇ ಫುಲ್ ಕೋಪ ಮಾಡ್ಕೊಂಡಿದ್ದಾರೆ. ಇನ್ ಸೀರೆನೂ ಸಿಗ್ತಾ ಇಲ್ಲ ಅಂದ್ರೆ ಇನ್ನು ಆಕಾಶ ಭೂಮಿನ ಒಂದ್ ಮಾಡ್ಬಿಡ್ತಾರಷ್ಟೇ. ಛೇ, ಇಡೀ ಮನೆ ಜಾಲಾಡಿದ್ರು ಒಂದ್ ಸೀರೆನೂ ಸಿಗ್ತಾ ಇಲ್ವಲ್ಲ. ಏನ್ ಮಾಡೋದು ಇವಾಗ? ಇವ್ರು ಬೇರೆ ಎಷ್ಟು ಸಿಟ್ಟಲ್ಲಿದ್ದಾರೆ ಅಂದ್ರೆ. ಹೌದು, ಇದ್ದಕ್ಕಿದ್ದಂಗೆ ಯಾಕೆ ನಮ್ಮ ಮನೆಗೆ ಹುಡ್ಕೊಂಡು ಬಂದ್ರು? ಮೇ ಬಿ ಜಯಚಂದ್ರ ಸರ್ ಆಫೀಸಲ್ಲಿ ಇವ್ರ ಹತ್ರ ರೂಢಾಗಿ ನಡ್ಕೊಂಡಿದ್ದಕ್ಕೆ ಕಾರಣ ಏನು ಅಂತ ಕೇಳಕ್ ಬಂದಿರ್ಬೇಕು. ಅಯ್ಯೋ, ಮೊದ್ಲು ಹೋಗಿ ಬಟ್ಟೆ ಹುಡ್ಕೋಣ. ನನಗ್ ಬರ್ತಿದ್ ಕೋಪಕ್ಕೆ ಚೆನ್ನಾಗ್ ಬೈಯೋಣ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಅದೇನೋ ಆಗೋಯ್ತು. ಆದ್ರೂ ಇದನ್ನೆಲ್ಲ ಮಾಡ್ತಿರೋದು ನಾನು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಪಲ್ಲವಿ ಅವರೇ. ಐ ಆಮ್ ರಿಯಲಿ ಸಾರಿ. ಅದ್ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ವಿಕ್ರಾಂತ್ ಅವ್ರೆ, ಈಗೇನ್ ಸೀರೆ ತರ್ತಿರೋ ಇಲ್ವೋ ನೀವು? ತಂದೆ ತಂದೆ
ಅಯ್ಯೋ ಅಯ್ಯೋ ಸದ್ಯಕ್ಕೆ ಇದೇ ಗತಿ. ಯುರೇನ್ ಸೀರೆ ತರಕ್ ಹೋಗಿದಾರ ಇಲ್ಲ ಸೀರೆನ ತಯಾರಿಸ್ಕೊಂಡ್ ಬರಕ್ ಹೋಗಿದಾರೋ? ಐ ಆಮ್ ಸಾರಿ ಪಲ್ಲವಿ ಅವರೇ, ಇವಾಗಿರೋದು ಇದೊಂದೇ. ಇದೇನಿದು? ಇದೇನ್ ಶರ್ಟು ಪಂಚೆ? ವಿಕ್ರಾಂತ್ ಅವರೇ ಏನಿದು? ದೊಡ್ಡ ಆಫೀಸರ್ ಅಂತೀರಾ, ಏನು ಅಂತ ಗೊತ್ತಾಗಲ್ವಾ ನಿಮ್ಗೆ? ಅಯ್ಯೋ ಇದೇನು ಅಂತ ಗೊತ್ತು, ಸೀರೆ ತರ್ತೀನಿ ಅಂತ ತಾನೇ ಹೋಗಿದ್ ನೀವು. ಅದು ಅಮ್ಮ ವಾರ್ಡ್ರೋಬ್ ಎಲ್ಲ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಬಟ್ಟೆ ಚೆನ್ನಾಗೇ ಇದೆ, ಇದನ್ನೇ ಹಾಕೊಳ್ಳಿ. ಶೋ ಎಲ್ಲ ನನ್ ಕರ್ಮ. ಪಲ್ಲವಿ ಅವ್ರು ಯಾಕೆ ಇವತ್ತು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಏನ್ ಹೆದರ್ಕೋಬೇಕಾ? ಬಾಸ್ ಯಾವತ್ತೂ ಸ್ಟ್ರಿಕ್ಟ್ ಆಗೇ ಇರ್ತಾರೆ. ಇಲ್ಲಿ ಸೀನಿಯರ್ ನಾನು. ಅಯ್ಯೋ ಅಯ್ಯೋ ಇದ್ಯಾವ್ದು ಬಟ್ಟೆ ಒಂಥರ ಇದೆಯಲ್ಲ. ಈ ವಿಕ್ರಾಂತ್ ಅವ್ರನ್ನ ಸೀರೆ ಕೊಡ್ತೀನಿ ಅಂತ ಇದ್ಯಾವ್ದು ಪಂಚನು ಶರ್ಟ್ ಎತ್ಕೊಂಡ್ ಬಂದಿದ್ದಾರೆ. ವಿಚಿತ್ರವಾಗಿದೆ. ಕಾಣೆಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಗಾಯಕ್ಕೆ ಕುಡಿ ನೋಟ ಸಾಕು ಮಾಯಿಸೋ ಒಡನಾಟ ಬೇಕು